विश्व विकलांग अभिवृद्धि चैरिटेबल ट्रस्ट एवं एमआरडब्ल्यू यूआरडब्ल्यू व कोटा द्वारा आज शहर के अक्कमा देवी कॉलेज के सम्मुख रहे यात्री निवास में एक कार्यक्रम का आयोजन किया गया, जिसमें विकलांगों का सम्मान किया गया। इस अवसर पर सुनील चामोड़, सुभाष रत्न, मालिक मागड़ेगे, बसवराज माड़गे, श्रीलीला, प्रकाश डोडे, नागेश बयरनल्ली, सोलपुरे सहित अन्य उपस्थित रहे। कैमरामैन पपुराज कवरेज। चेतन अभिवृद्धि चैरिटेबल ट्रस्ट चांबोल जिला एमआरडब्ल्यू वीआरडब्ल्यू यूआरडब्ल्यू ಒಕ್ಕೂಟ ಬೀದರ್ ಹಾಗೂ ಹಿಮೋಫೋಲಿಯಾ ಸೊಸೈಟಿ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ। ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು। ಯಾಕಂತಂದರೆ ಇಂಥ ಕಾರ್ಯಕ್ರಮಗಳು ನಡೆಯೋದರಿಂದ ವಿಕಲಚೇತನಗಿರುವಂಥ ಸೌಲಭ್ಯಗಳು, ವಿಕಲಚೇತನರು ಯಾವ ರೀತಿಯಾಗಿ ಇತರಂತೆ ಜೀವಿಸ್ಬೋದು ಮತ್ತು ವಿಕಲಚೇತನರು ಯಾವ್ಯಾವ ರೀತಿಯಾಗಿ ಸಾಧನೆ ಗೈದಿದ್ದಾರೆ ಎಂಬುದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿವಿ। ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ವಿಕಲಚೇತನರು ಭಾಳಷ್ಟು ಸಾಧನೆ ಗೈದಿದ್ದಾರೆ। ಇಂಥ ಕಾರ್ಯಕ್ರಮಗಳು ಮಾಡೋದರಿಂದ ನಮಗೂ ಸಹ ಎಲ್ಲರೂ ಸ್ಫೂರ್ತಿ ಬರುತ್ತೆ। कर्नाटका आज हमें डिसेबल डे पे आके ये प्रोग्राम बहुत जब अच्छा हुआ है। ये सब प्रोग्राम को ऑर्गेनाइज़ किया हमारे सुनील चंबोल सर ने। बहुत अच्छा कार्यक्रम रहा और सभी ने मिलके ये प्रोग्राम को बहुत अच्छा सक्सेसफुल बनाया है। और मैं सुनील चंबोल सर को चाहूँगा कि हमेशा ऐसे प्रोग्राम करते रहें ताकि लोगों के अंदर मोटिवेशन आती रहे कि कोई भी अपने आप को एक दूसरे कम ना समझे। कोई भी हम सभी सब सेम ही है, ऐसा कुछ भी फ़र्क नहीं है। वो बस इतना कह के मैं ख़त्म करना चाहूँगा। थैंक यू। ने जो डिसेबिलिटी प्रोग्राम शुरू किया है बीदर में, ये बहुत अच्छा प्रोग्राम है, क्योंकि गांव में अक्सर बहुत सारे लोग हैं जिनको गवर्नमेंट्स की स्कीम का पता नहीं होता है ना। गवर्नमेंट बहुत सारी अच्छी अच्छी स्कीम है, डिसेबिलिटी प्रोग्राम चलाए हैं, जैसे कि लोगों के लिए सिलाई मशीन है, हियरिंग मशीन है, या हैंडीकैप लोगों के लिए कुछ इक्विपमेंट्स वगैरह रहते हैं। तो ये अवेयरनेस प्रोग्राम बहुत ज़रूरी था और जो सर ने इन्होंने चलाया है बहुत अच्छा है। इससे क्या है, लोगों में अवेयरनेस आएगी और जो लोगों का अपने अधिकार हैं, जो उनके राइट्स है, उनको पता चलेगा। तो इसलिए मैं बहुत अच्छा प्रोग्राम लगा और सुनील सर का मैं बहुत बहुत धन्यवाद करना चाहता हूँ। मेरा नाम है बिशन सिंह। और ವಿಶ್ವ ಅಂಗಚೇತನರ ದಿನಾಚರಣೆ ನಿಮಿತ್ತ ಇಂದು ಸುನೀಲ್ ಅವರ ಸಂಸ್ಥೆ ಹಾಗೂ ಹಿಮೋಗ್ಲೋಬಿನ್ ನಾಗೇಶ್ ಅವರ ಸಂಸ್ಥೆಯು ಇಂದು ವಿಶ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತು। ನಾವು ವಿಶ್ವ ದಿನಾಚರಣೆ ಇಡೀ ವಿಶ್ವದಾದ್ಯಂತ ಈ ಕಾರ್ಯಕ್ರಮನ ನಡೀತದೆ। ವಿಕಲಚೇತನರು ಕೇವಲ ನಾವು ವಿಕಲಚೇತನರು ಶಾರೀರಿಕವಾಗಿ ನಾವು ಕಡಿಮೆ ಇದ್ದೀವಿ ಅಂತಕ್ಕಂಥ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬಂದು, ಈ ಪರಿಸ್ಥಿತಿಯಿಂದ ನಾವು ಹೊರಗೆ ಬಂದು ಈ ಸಮಾಜದ ಮಧ್ಯೆ ನಾವು ಬದುಕಬೇಕಾಗಿದೆ। ಈ ಸಮಾಜದ ಮಧ್ಯೆ ಬದುಕಬೇಕಾದ್ರೆ ನಾವುಗಳು ನಮ್ಮ ನಾಲೆಜನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಬೇಕಾಗ್ತದೆ। ಅದರ ಜೊತೆಗೆ ನಮ್ಮ ಕೌಶಲ್ಯವನ್ನು ನಾವು ಸ್ಕಿಲ್ಲನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾಗ್ತದೆ। ನಾಲೆಜು ಮತ್ತು ಸ್ಕಿಲ್ಲು ಇವು ಎರಡರ ಜೊತೆಗೆ ನಮ್ಮ ಆ್ಯಟಿಟ್ಯೂಡನ್ನು ಸಹಿತ ನಾವು ಬದಲಾವಣೆ ಮಾಡಿಕೊಂಡಾಗ ಸಮಾಜದ ಮುಖಿಯಾಗಿ ನಾವು ಸಮಾಜದ ಜೊತೆಗೆ ಅವರಿಗೆ ಹೆಗಲು ಕೊಟ್ಟು ಹೆಗಲು। ಇಂದು ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ಬೀದರ್ನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ। ಹಾಗಾಗಿ ಉದ್ದೇಶ ಏನಂದರೆ, ಎಲ್ಲರೂ ಹುಟ್ಟುಹಬ್ಬವನ್ನು ತನ್ನ ಮನೆಯಲ್ಲಿ ಅಥವಾ ಇನ್ನೆಲ್ಲೋ ಮಾಡ್ಕೋತಾರೆ, ಆದರೆ ನಮ್ಮ ಹುಟ್ಟುಹಬ್ಬ ಇಡೀ ಸರ್ಕಾರ ಭಾರತ ದೇಶ ಮಾಡುವಂಥದ್ದು ನಾವು ಭಾಳ ಹೆಮ್ಮೆ ಪಡ್ತೇವೆ। ಹಾಗಾಗಿ ಇವತ್ತು ವಿಶ್ವ ವಿಕಲಚೇತನ ದಿನ ಅಂಗವಾಗಿ ಬಂದಂಥ ನನ್ನೆಲ್ಲ ಅತಿಥಿಗಳಿಗೂ ಹಾಗೂ ಮಾನ್ಯ ಬಂದಂಥ ನಿರ್ದೇಶಕರಿಗೂ ಹಾಗೂ ನಮ್ಮ ಶಿವರಾಜ್ ತಳಪಳ್ಳಿ ಸರ್ ಅವರಿಗೂ, ನಮ್ಮ ದೇವೇಂದ್ರ ಸರ್ ಅವರಿಗೂ ಮತ್ತು ನಾಗೇಶ್ ಅವರಿಗೂ, ಯಾಕಂದರೆ ಇವತ್ತು ನಮ್ಮ ಹಬ್ಬ ಇದ್ದಂಗೆ ಎಲ್ಲರೂ ಸಂತೋಷವಾಗಿರಬೇಕು ಮತ್ತು ಮುಂದೆ ಬರುವ ದಿನಗಳಲ್ಲಿ ನಮ್ಮ ಇರುವಂಥ ಏನು ಮೀಸಲಾತಿ ಇದೆ 5%, ಅದು ಎಲ್ಲರಿಗೂ ತಲುಪಬೇಕಂತ ನನ್ನ ಆಸೆ ಇದೆ। ಯಾಕಂದರೆ ನಾವು ನಮ್ಮ ಹೋರಾಟ ಇಲ್ಲಿವರೆಗದಂದರೆ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಂಥೇಳಿ ನನ್ನ ಉದ್ದೇಶ ಆಗಿದೆ। ಯಾಕಂದರೆ ಭಾಳಷ್ಟು ಜನ ನೋಡುವಾಗ ಅಂಗವಿಕಲ ದಿನಾಚರಣೆ ಮಾಡೋದು ಇಲ್ಲ, ಆದರೆ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಾದ್ರೆ ಇಂಥ ಕಾರ್ಯಕ್ರಮ ಮಾಡಬೇಕಾಗ್ತದೆ। ಯಾಕಂದರೆ ಅನೇಕ ಹಳ್ಳಿಗಳಲ್ಲಿ ನಾವು ನೋಡುವ ಅಂಗವಿಕಲರಿಗೆ ಯಾವುದೂ ಮಾಹಿತಿ ಇರೋದಿಲ್ಲ। ಇಂಥ ಕಾರ್ಯಕ್ರಮ ಮಾಡ್ತಿದ್ದಾಗ ಮಾತ್ರ ಅವರಿಗೆ ಅರಿವು ಆಗ್ತದೆ। ಹಾಗಾಗಿ ನಮ್ಮ ಹೋರಾಟ ಒಂದೇ, ಎಲ್ಲರೂ ಇವತ್ತು ಎಲ್ಲರೂ ಹಕ್ಕು ಸಿಗಬೇಕು, ಸಮಾನತೆ ಸಿಗಬೇಕಂತೇಳಿ ಸಮಾಜದಲ್ಲಿ ನನ್ನ ಒಂದು ಆಸೆ। ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ। ಸರ್ ಸುನೀಲ್ ಚಾಂಬಾಳ್, ವಿಕಲಚೇತನ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು।